ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ. ಇದು ಭಾನುವಾರದ ಬೆಳಗಿನ ವಿಡಿಯೋನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ. ತಿಂಡಿಗೆ ವಾಂಗಿಬಾತ್ ಮಾಡಿದ್ದೀನಿ. ಇವತ್ತೊಂದು ಸ್ಪೆಷಲ್ ತಿಂಡಿನ ಮಾಡ್ತಾಯಿದ್ದೀನಿ. ಮೈಸೂರಿಂದ ಮಂಡ್ಯ ಬೆಂಗಳೂರಿಗೆ ಹೋಗುವಂಥವ್ರು, ಅದರಲ್ಲೂ ರೈಲಲ್ಲಿ ಪ್ರಯಾಣ ಮಾಡುವಂಥವ್ರಿಗೆ ತುಂಬ ಚಿರಪರಿಚಿತ, ತುಂಬ ಇಷ್ಟ ಆಗುತ್ತೆ ಎಲ್ರಿಗೂ ಕೂಡ. ನಮಗಂತೂ ತುಂಬ ಇಷ್ಟ. ರೈಲಲ್ಲಿ ಹೋಗ್ತೀವಿ ಅಂದರೆ ಆ ತಿನಿಸನ್ನಂತೂ ಖಂಡಿತ ತಿಂತೀವಿ. ಗೊತ್ತಾಗಿರಬಹುದು ನಿಮಗೆ ಆಲ್ರೆಡಿ. ಈಗ ಅಂದರೆ ನೋಡಿ, ಮೈದಾ ಹಿಟ್ಟೆಲ್ಲ ಉದುರ್ಬಿಟ್ಟಿದೆ. ಮೈಸೂರಿಂದ ಹೋಗ್ತೀವಿ ರೈಲಲ್ಲಿ, ಬೆಂಗಳೂರಿಗೆ ಹೋಗ್ತೀವಿ, ಮಂಡ್ಯ ಹೋಗ್ತೀವಿ ಅಂದರೆ ಅಲ್ಲಿ ಉದ್ದಕ್ಕೂ ರೈಲಲ್ಲಂತೂ ಖಂಡಿತ ಅದನ್ನು ಮಾರ್ಲಿಕ್ಕೆ ಬರ್ತಾರೆ. ಅದೇ ಮದ್ದೂರು ವಡೆ. ಇವತ್ತು ಸ್ಪೆಷಲಾಗಿ ವಾಂಗಿಬಾತ್ಗೆ ಸೈಡ್ ಡಿಶ್ ಆಗಿ ನಾನು ಮದ್ದೂರು ವಡೆನ ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡ್ತಾಯಿದ್ದೀನಿ, ಏನೆಲ್ಲ ಸಾಮಗ್ರಿ ಬಳಸ್ತಾ ಇದ್ದೀನಿ ಅನ್ನೋದನ್ನು ನಿಮಗೆ ತೋರಿಸ್ತಾ ಮಾಡೋಣ ಬನ್ನಿ. ಮನೇಲಿ ಮಾಡಿದ್ರೆ ತುಂಬ ಹೈಜಿನಿಕ್ ಆಗೂ ಕೂಡ ಇರುತ್ತೆ, ತುಂಬ ಟೇಸ್ಟ್ ಕೂಡ ಇರುತ್ತೆ ಅಲ್ವಾ. ಹೊರಗಡೆಗಿಂತ ಮನೇಲಿ ಮಾಡೋದು ಕೂಡ ತುಂಬ ರುಚಿ ತಂದು ಕೊಡುತ್ತೆ ಅಂತ ಹೇಳಬಹುದು. ಹೇಗೆ ಮಾಡ್ತೀನಿ ನಾನು ಅನ್ನೋದನ್ನು ತೋರಿಸ್ತೀನಿ. ಐಟಮ್ಸ್ಗಳೆಲ್ಲ ಇಟ್ಕೊಂಡಿದ್ದೀನಿ. ಆಲ್ರೆಡಿ ವಾಂಗಿಬಾತ್ ರೆಡಿಯಾಗಿದೆ, ವಿಜಿಲ್ ಕೂಡ ಹೋಗಿದೆ. ನಿಮಗೆ ಮದ್ದೂರು ವಡೆ ಮಾಡ್ತಾ ತೋರಿಸ್ತಾ ಹಾಗೆ ಮಾತಾಡೋಣ ಬನ್ನಿ. ನೋಡ್ತಾ ಇದ್ದೀರಿ, ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜು 1 kg ಆಗುತ್ತೆ, ಇಲ್ಲ 3/4 kg ಅಂದ್ಕೊಳ್ತೀನಿ ಈರುಳ್ಳಿ ಸ್ಲೈಸಾಗಿ ಹಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ಕಡಲೆ ಬೀಜನ ಹುರಿದು ಮತ್ತು ಅದ್ರ ಜೊತೆಗೆ 1-1.5 ಸ್ಪೂನಷ್ಟು ಧನಿಯಾ ಬೀಜ ಹಾಕಿದ್ದೀನಿ. ಈ ಧನಿಯಾ ಬೀಜ ಹಾಕೋದ್ರಿಂದ ಒಳ್ಳೆ ಘಮ ಇರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ನಾನು ಈಗ ಒಂದು ಸಣ್ಣ ಜಾರಲ್ಲಿ 3/4 ಜಾರು ಕಡಲೆ ಬೀಜ ತೊಗೊಂಡ್ರೆ 1.5 ಸ್ಪೂನು ಧನಿಯಾ ಬೀಜನ ತೊಗೊಂಡಿದ್ದೀನಿ, ಅದು ಕೂಡ ಹಾಕ್ಕೊಂಡಿದ್ದೀನಿ. ಸಣ್ಣದಾಗಿ ಕೊತ್ತಂಬರಿ ಸೊಪ್ಪನ್ನ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು ನೀವು ಎಷ್ಟು ಹಾಕ್ತೀರೋ ಅಷ್ಟು ಕೂಡ ಚೆನ್ನಾಗಿರುತ್ತೆ. ಕರಿಬೇವನ್ನ ಹಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ನಾನು ಹಸಿರು ಮೆಣಸಿನ್ಕಾಯಿನ ಯೂಸ್ ಮಾಡ್ತಾರೆ, ಗ್ರೀನ್ ಚಿಲ್ಲಿನ. ನಾನು ಗ್ರೀನ್ ಚಿಲ್ಲಿನ ಬಳಸ್ತಾ ಇಲ್ಲ, ಇಲ್ಲಿ ಅಚ್ಕಾರದ ಪುಡಿನ ಬಳಸ್ತಾ ಇದ್ದೀನಿ. ಕಾಶ್ಮೀರ್ ಚಿಲ್ಲಿ ಪೌಡರ್ ಇದನ್ನು ಬಳಸ್ತಾ ಇದ್ದೀನಿ. ಸ್ವಲ್ಪ 1 ಇಂಚಷ್ಟು ಶುಂಠಿನ ತುರಿದು ಇಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಗೋಡಂಬಿ ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಕಟ್ ಮಾಡಿ ಇಟ್ಕೊಳ್ಳಿ. ಮದುವೆ ಮನೆ ಊಟದಲ್ಲಿ ಕೆಲವರು ಮದ್ದೂರು ವಡೆ ಮಾಡ್ತಾರಲ್ಲ, ಗೋಡಂಬಿ ಜಾಸ್ತಿ ಹಾಕಿರ್ತಾರೆ, ಚೆನ್ನಾಗಿರುತ್ತೆ ಅಲ್ವಾ. ನಾವು ರೈಲಲ್ಲಿ ಹೋಗ್ಬೇಕಾದ್ರೆ ತೊಗೊಂಡು ತಿಂತೀವಲ್ಲ, ಅದ್ರಲ್ಲಿ ಗೋಡಂಬಿ ಹಾಕಿರೋದಿಲ್ಲ. ಈ ಮದುವೆ ಮನೆಗಳು ಊಟದಲ್ಲಿ ಚೌಟ್ರಿಗಳಲ್ಲಿ ಮಾಡ್ತಾರೆ ನೋಡಿ ಮದ್ದೂರು ವಡೆ, ಅದರಲ್ಲಿ ಗೋಡಂಬಿನ ಬಳಸ್ತಾರೆ. ನಾನು ಮಕ್ಕಳು ತಿಂತಾರಲ್ವ, ಚೆನ್ನಾಗಿರುತ್ತೆ ಅಂತ ಹಾಕಿದ್ದೀನಿ. ಇದನ್ನು ತರಿಯಾಗಿ ಪೌಡ್ರು ಮಾಡ್ಕೊಳ್ಳೋಣ. ಇನ್ನು ಬಂದು ಇಲ್ಲಿ ನಾನು ಒಂದು ಚಿಕ್ಕ ಬೌಲಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ, ಚಿಕ್ಕ ಬೌಲು. ಅದಕ್ಕಿಂತ ದೊಡ್ಡ ಬೌಲಲ್ಲಿ ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕಿಂತ ದೊಡ್ಡ ಬೌಲಲ್ಲಿ ನಾನು ರವೆನ ತೊಗೊಂಡಿದ್ದೀನಿ. ಇಲ್ಲಿ ರವೆ ಪ್ರಮಾಣ ಜಾಸ್ತಿ ಇರುತ್ತೆ. ಅದಾದ ನಂತರ ಆ ರವೆಗಿಂತ ಮೈದಾ ಪ್ರಮಾಣ ಸ್ವಲ್ಪ ಕಡಿಮೆ ಇರುತ್ತೆ. ಮೈದಾಗೆ ಕಡಿಮೆ ಪ್ರಮಾಣ ಬಂದು ಅಕ್ಕಿ ಹಿಟ್ಟು ಇರುತ್ತೆ. ಇಷ್ಟು ಸಾಮಗ್ರಿಗಳು ಬೇಕು. ಇಲ್ಲಿ ಎಣ್ಣೆ ಕೂಡ ನಾನು ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ. ಇವಾಗ ಕಲಿಸ್ಕೊಳ್ಳೋಣ. ಕಡಲೆ ಬೀಜನ ಪೌಡ್ರು ಮಾಡ್ಕೊಂಡು ಫಸ್ಟು ಬರೋಣ ಬನ್ನಿ. ಇವಾಗ ನಾನು ಈರುಳ್ಳಿಯನ್ನು ಹಚ್ಚಿಟ್ಕೊಂಡಿದ್ದೀನಿ, ಅದಕ್ಕೆ ರವೆ ಹಾಕ್ತಾಯಿದ್ದೀನಿ. ಆನಂತರ ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ, ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸಲ. ನೋಡಿ, ನಾನೀಗ ಕಡಲೆ ಬೀಜ ಮತ್ತು ಧನಿಯಾ ಬೀಜ ಹಾಕ್ಕೊಂಡಿದ್ನಲ್ಲ, ಅದನ್ನು 1 ರೌಂಡ್ ಅಷ್ಟೇ ತರಿಯಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ. ಎಲ್ಲ ಹಾಕ್ಕೊಂಡು ಇಲ್ಲೇ ತೋರಿಸೋ ಶುಂಠಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ತುರಿದು ಇಟ್ಕೊಂಡಿದ್ದೀನಲ್ಲ, ಅದು ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು,
ಇದನ್ನು ಹಾಕಿ ಮತ್ತೆ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಇನ್ನೂ ಹಾಕ್ಬೇಕು ಐಟಮ್ಸು, ಮೊದಲು ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಏನೀಗ ಚಿಲ್ಲಿ ಪೌಡ್ರ್ ಇಟ್ಕೊಂಡಿದೆ ಅದನ್ನು ಹಾಕ್ತಾಯಿದ್ದೀನಿ. ಹಾಗೆ ಗೋಡಂಬಿನ ಇಟ್ಕೊಂಡಿದ್ದಲ್ಲ ಅದು ಕೂಡ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಾಶ್ಮೀರ್ ಚಿಲ್ಲಿ ಪೌಡ್ರ್ ಇದು ಒಳ್ಳೆ ಕಲರ್ ಕಾಣಿಸ್ತಾ ಇದೆ, ಕೆಂಪು ಕಾಣಿಸ್ತಾ ಇದೆ. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ಸಂದರ್ಭದಲ್ಲಿ ಇದು ಬಂದು ಎಣ್ಣೆ ಬಿಸಿ ಆಗಿದೆ, ಬಿಸಿ ಎಣ್ಣೆನ ಹಾಕ್ತಾಯಿದ್ದೀನಿ. ಒಂದು ಸೌಟು ಎಣ್ಣೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಆರಿದ ಮೇಲೆ ಚೆನ್ನಾಗಿ ಕಲಸೋಣ. ಎಣ್ಣೆ ಹಾಕಿದ್ಮೇಲೆ ಒಂದು ಸಲ ಸುಮ್ಮನೆ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ನೋಡ್ಕೊಂಡು ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕು. ನೋಡಿ ಇವಾಗ ಹದವಾಗಿ ಕಲಸಾಗಿದೆ. ಇಷ್ಟು ಗಟ್ಟಿಯಾಗಿದ್ದರೆ ಸಾಕು. ನೀವು ಎಣ್ಣೆ ಹಾಕೋಂತ ಸಹ ಕಲಿಸ್ಕೋಬಹುದು. ಇಲ್ಲ ಅಂತ ಹೇಳಿದ್ರೆ ವಿಡಿಯೋ ಕ್ಲಾರಿಟಿ ಕಾಣಿಸ್ತಾ ಇದೆಯಾ? ನೋಡಿ, ಈ ಥರ ಉಂಡೆ ಮಾಡ್ಕೊಳ್ಳೋ ಥರ ಹಿಂಗೆ ಮಾಡಿಕೊಂಡು ಕೈಲೂ ಸಹ ತಟ್ಬೋದು. ಈ ಥರ ತಟ್ಟಿ ಕೂಡ ಹಿಂಗೆ ಹಾಕ್ಬೋದು. ಇಲ್ಲ ಅಂತ ಹೇಳಿದ್ರೆ ನೋಡಿ ಇಲ್ಲಿ ತೋರಿಸ್ತೀನಿ. ಇಲ್ಲಿ ಈ ಥರ ಒಂದು ಮಣೆ ಮೇಲೆ ಬಾಳೆದೆಲೆ ಹಾಕ್ಕೊಂಡು ಎಣ್ಣೆ ಸವರ್ಕೊಂಡು ಸಹ ಮಾಡಬಹುದು. ತೋರಿಸ್ತೀನಿ ಬನ್ನಿ. ನಾನು ಸ್ವಲ್ಪ ಚಿಕ್ಕದೇ ಮಾಡ್ತೀನಿ. ಮದ್ದೂರೊಡೆ ಎಲ್ರಿಗೂ ಇಷ್ಟ ಆಗುತ್ತೆ, ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ. ಈ ರೀತಿ ನೀವು ಚಿಕ್ಕದಾಗೂ ಸಹ ತಟ್ಕೋಬೋದು, ಇಲ್ಲ ದೊಡ್ಡದಾಗೋದು ತಟ್ಕೋಬೋದು. ಒಂದು ಸ್ವಲ್ಪ ಮಂದ ಇರಲಿ ಅಷ್ಟೇ, ತುಂಬ ತೆಳುವಾಗೂ ಕೂಡ ಮಾಡ್ಕೋಬಾರ್ದು. ನೀವು ಎಣ್ಣೆ ಕಾದಿದೆ, ಅದನ್ನು ಈ ರೀತಿ ಎತ್ಕೊಂಡು ಹಾಕೋಣ. ಇಲ್ಲಿ ತೋರಿಸು ಸಾಕು. ಬೇಯಬೇಕಾದ್ರೆ ಜಾಸ್ತಿ ಶುರುವಲ್ಲೇ ನಾವು ತಿರುಗಿಸೋಕ್ಕೆಲ್ಲ ಹೋಗಬಾರ್ದು. ಸ್ವಲ್ಪ ನೀಟಾಗಿ ಬೇಯೋವರೆಗೂ ಬಿಟ್ಟು ಆನಂತರ ತಿರುಗಿಸೋಣ.
ತಟ್ಟೆ ಇಟ್ಕೊಂಡಿದ್ಯಲ್ವಾ ಹತ್ರ ಬಿಸಿ ಹೊಗೆ ಉದರ ತೋರಿಸಿ. ನೋಡ್ತಾ ಇದ್ದೀರಿ ವಾಂಗಿಬಾತು, ಮೊಸರು ಬಜ್ಜಿ, ಬಿಸಿ ಬಿಸಿ ಮದ್ದೂರು ವಡೆ. ಒಳ್ಳೆ ಟೇಸ್ಟ್ ಕೂಡ ಇದೆ, ಬಿಸಿ ಬಿಸಿ ಇದೆ. ನೆಂಚ್ಕೊಂಡು ತಿನ್ನೋಕ್ಕಂತೂ ಸೂಪರಾಗಿದೆ. ನೋಡಿ ಸಕ್ಕತ್ತಾಗಿ ಬಂದಿದೆ. ಅಮ್ಮಗೂ ಕೊಟ್ಟು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಚೆನ್ನಾಗಿ ಬಂದಿದೆ ಮದ್ದೂರು ವಡೆ, ಸಾಫ್ಟಾಗಿ. ನೋಡಿ ಕ್ರಿಸ್ಪಿ, ಕರಮ್ 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 ಅನ್ನುತ್ತೆ, ಜ್ಯೂಸಿ ಥರ ಅನಿಸುತ್ತೆ. ಬೇಯ್ತಾ ಇದೆ ಕೂಡ. ಟೇಸ್ಟ್ ತುಂಬ ಚೆನ್ನಾಗಿ ಬಂದಿದೆ. ಮನೆಯಲ್ಲಿ ಇದು ವಡೆ ಸೂಪರಾಗಿ ಮಾಡ್ಕೋಬಹುದು. ತಿಂಡಿನ ತಿಂದು ಇಲ್ಲಿಗೆ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಬೇಯ್ತಾ ಇರೋದನ್ನ ತೆಗೆದು ಇದೆಲ್ಲ ಪೂರ್ತಿ ಹಾಕ್ತೀನಿ. ತುಂಬ ಚೆನ್ನಾಗಿ ಬಂದಿದೆ ಮದ್ದೂರು ವಡೆ. ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ನನಗೆ ತಿಳಿಸುವಂಥದ್ದನ್ನು ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅಂದರೆ ಹೆಚ್ಚು ಲೈಕ್ ಬರಲಿ. ಹೊಸದಾಗಿ ಚಾನಲ್ಗೆ ಬಂದಿರುವಂಥವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಚಳಿ ಇದೆ, ಬಿಸಿ ಬಿಸಿ ಮದ್ದೂರು ವಡೆ, ಬಿಸಿ ಬಿಸಿ ವಾಂಗಿಬಾತು ಸಕ್ಕ ಟೇಸ್ಟ್ ಕೊಡುತ್ತೆ. ತಿಂಡಿ ಮಾಡಿಕೊಂಡು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಪ್ರೀತಿಯ ನಮಸ್ಕಾರ. ಬಾಯ್, ಟೇಕ್ ಕೇರ್.